ನಮಸ್ಕಾರ ಎಲ್ರಿಗೂ. ಮಳೆಯಲ್ಲಿ ಕೊರಿಯಾದಲ್ಲಿ ಒಂದು ಶಾಪಿಂಗ್ ವ್ಲಾಗ್ಗೆ ನೀವೆಲ್ರಿಗೂ ಸ್ವಾಗತ. ಕೊರಿಯಾ ಎಷ್ಟು ಕಾಸ್ಟ್ಲಿ ಅಂತ ಮಾಲ್ಗೆ ಬೇರೆ ಬೇರೆ ಅಂಗಡಿಗೆ ಹೋಗಿ ನೋಡೋಣ. ಅದಕ್ಕೆ ಮುಂಚೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿ. ನನಗೆ ಒಂದು ಕ್ಯಾಮ್ರಾ ಬೇಕಿತ್ತು, DJI Pocket 3 Osmo ಅಂದ್ಬಿಟ್ಟು. ಸೊ ಆ ಕ್ಯಾಮ್ರಾ ಪ್ರೈಸು ನಾನು ಕಂಪೇರ್ ಮಾಡುವಾಗ ನನಗೆ ಇಂಡಿಯಾಗಿಂತ ಕೊರಿಯಾದಲ್ಲೇ ಸ್ವಲ್ಪ ಚೀಪಾಗಿ ಸಿಗ್ತಾಯಿತ್ತು. ಇಂಡಿಯಾ ಪ್ರೈಸು 70,000 ಇದ್ದರೆ ಕೊರಿಯಾದಲ್ಲಿ ಒಂದು 53-54 ಸಾವಿರಕ್ಕೆ ಸಿಗುತ್ತೆ ಅಂತ ಇಂಟರ್ನೆಟ್ಟಲ್ಲಿ ಚೆಕ್ ಮಾಡಿದೆ. ಸೊ ಅದನ್ನು ತೊಗೊಳ್ಳೋಣ ಅಂದ್ಬಿಟ್ಟು DJI ಸ್ಟೋರ್ ಹುಡುಕುವಾಗ ನನಗೆ ಶಿನ್ಸಿಗೆ ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ಸಿಗುತ್ತೆ. DJI ಸ್ಟೋರ್ 7th ಫ್ಲೋರಲ್ಲಿದೆ ಅಂತ ಗೊತ್ತಾಯಿತು. ಸೊ ಈಗ ಹೋಗಿ ಹೇಗಿದೆ ಡಿಪಾರ್ಟ್ಮೆಂಟ್ ಸ್ಟೋರು, ಸೋಲಲ್ಲಿದ್ದೀನಿ ನಾನು, ಕ್ಯಾಪಿಟಲ್ ಆಫ್ ಸೌತ್ ಕೊರಿಯಾದಲ್ಲಿ. ಸೊ ಈ ಶಿನ್ಸಿಗೆ ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿರೋ DJI ಸ್ಟೋರ್ ಹೇಗಿದೆ ಅಂತ ನೋಡೋಣ. ಕ್ಯಾಮ್ರಾ ನಂಗೆ ಇಷ್ಟ ಆದರೆ ಖಂಡಿತ ಬೈ ಮಾಡ್ತೀನಿ. ಸೊ ಹೇಗಿದೆ ಶಿನ್ಸಿಗೆ ಡಿಪಾರ್ಟ್ಮೆಂಟ್ ಸ್ಟೋರು? ಇದಿರೋದು ಬಂದು ನಾಮ್ಡೆಮನ್ ಮಾರ್ಕೆಟ್ ಹತ್ತಿರ, ಮೆಟ್ರೋ ಸ್ಟೇಷನಿಂದ ನಡ್ಕೊಂಡು ಬಂದೆ ನಾನು. ಸೊ ಒಂದು ಸತಿ ತೋರಿಸ್ತೀನಿ ಹೇಗಿದೆ ಶಿನ್ಸಿಗೆ ಡಿಪಾರ್ಟ್ಮೆಂಟ್ ನೋಡಿ. ಸೊ ದೊಡ್ಡ ಬಿಲ್ಡಿಂಗು, ಅಲ್ಲಿ ಕಾಣಿಸ್ತಾ ಇರೋ ಆ ಬಿಲ್ಡಿಂಗೇ ಶಿನ್ಸಿಗೆ ಡಿಪಾರ್ಟ್ಮೆಂಟ್ ಸ್ಟೋರ್. ಕೊರಿಯಾದಲ್ಲಿ ಮಾಲ್ಗೆ ಡಿಪಾರ್ಟ್ಮೆಂಟ್ ಸ್ಟೋರ್ ಅಂತ ಕರೀತಾರೆ. ಇಲ್ಲಿ ಮಾಲು ನಮ್ಮ ಥರ ಒಂದು ಡೆಕೋರೇಟಿವ್ ಆಗಿ ಗ್ಲಾಸ್ ಬಿಲ್ಡಿಂಗಲ್ಲಿ ಇರಲ್ಲ. ಮಾಮೂಲಿ ಯಾವುದೋ ಒಂದು ಆಫೀಸ್ ಬಿಲ್ಡಿಂಗ್ ಥರ ಇರುತ್ತೆ. ಒಳಗಡೆ ಅವ್ರಿಗೆ ಬೇಕಾದ ಹಾಗೆ ಇಂಟೀರಿಯರ್ಸ್ ಮಾಡ್ಕೊಂಡಿರ್ತಾರೆ. ತುಂಬ ಮಳೆ ಇದೆ ಇವತ್ತು. ಮಳೆಯಲ್ಲಿ ನಮ್ಮ ಪಯಣ ಟುವರ್ಡ್ಸ್ ಶಿನ್ಸಿಗೆ ಡಿಪಾರ್ಟ್ಮೆಂಟ್ ಸ್ಟೋರ್. ಎಲ್ಲಿ ನೋಡಿದ್ರು ದೊಡ್ಡ ಬಿಲ್ಡಿಂಗೆ ಕ್ಯಾಪಿಟಲ್ ಸಿಟಿಯಲ್ಲಿ. ಸೊ ಇದೇ ನಮ್ಮ ದೊಡ್ಡ ಡಿಪಾರ್ಟ್ಮೆಂಟ್ ಸ್ಟೋರು. ಎಷ್ಟು ಫ್ಲೋರ್ ಇದೆ ಅಂತ ಗೊತ್ತಿಲ್ಲ, ಒಳಗಡೆ ಹೋದರೆ ಗೊತ್ತಾಗುತ್ತೆ. ಸಿಗ್ನಲ್ ಬಿಡ್ತು, ಓಡಬೇಕು. ಓಕೆ, ದಾಟಿದಾಯಿತು. ಎಂಟ್ರೆನ್ಸ್ ಈ ರೀತಿ ಇದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ತೋರಿಸ್ತೀನಿ. ಸಾಮಾನ್ಯವಾಗಿ ಜಪಾನಲ್ಲಿ ಹೋಗಿರೋರು ನೋಡಿರ್ತಾರೆ ಇದನ್ನು. ಏನು ಅಂದರೆ, ನಾವು ಮಳೆ ಬಂದಾಗ ಕೊಡೆ ಹಿಡ್ಕೊಂಡು ಬಂದಿರ್ತೀವಲ್ಲ, ಒಳಗಡೆ ಗಲೀಜಾಗಬಾರ್ದು ಅಂದ್ಬಿಟ್ಟು ಆಚೆಗಡೆ ಒಂದು ಡಿಸ್ಪೋಸಿಂಗ್ ಮಿಷಿನ್ ಇಟ್ಟಿರ್ತಾರೆ. ಡ್ರೈ ಯುವರ್ ವೆಟ್ ಅಂಬ್ರೆಲಾ ಹಿಯರ್ ಅಂತ ಕಾಣಿಸ್ತಾ ಇದೆಯಾ? ಸೊ ನಾವೇನು ಮಾಡಬೇಕು ಅಂದರೆ, ನಮ್ಮ ಕೊಡೆನ ತೊಗೊಂಡು ಈ ರೀತಿ ಹಾಕಿ ಈ ರೀತಿ ಮಾಡಿದ್ರೆ ನೀರೆಲ್ಲ ತೆಗಿಬೋದು. ಸೊ ಒಳಗಡೆ ಒಂದು ಇದ್ರ ಥರ ಇದೆ. ನಮ್ಮ ಕೊಡೆ ಪೂರ್ತಿ ನೀರೆಲ್ಲ ಇಳಿದ ಮೇಲೆ ಒಳಗಡೆ ಹೋಗ್ಬೋದು, ಗಲೀಜಾಗಬಾರ್ದು ಅಂತ ಅಷ್ಟೇ. ಕೊಡೆ ಫುಲ್ ಡ್ರೈ ಆಯಿತು. ಹಲೋ, ಥ್ಯಾಂಕ್ ಯು. ಪಾಪ ಅವರು ನೋಡಿಬಿಟ್ಟು ನನಗೆ ಡೋರ್ ಓಪನ್ ಮಾಡೋದು, ಅಂಬ್ರೆಲಾ ಇಟ್ಕೊಂಡು ಕಷ್ಟಪಡ್ತಾ ಇದ್ದೆ ಅಂತ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯನ ತೋರಿಸ್ತೀನಿ. ಕೊರಿಯಾದಲ್ಲಿ ಆಡ್ ಫ್ಲೋರ್ಸ್ಗೆ ಒಂದು ಲಿಫ್ಟ್ ಇಟ್ಟಿರ್ತಾರೆ, ಈವನ್ ಫ್ಲೋರ್ಸ್ಗೆ ಇನ್ನೊಂದು ಲಿಫ್ಟ್ ಇಟ್ಟಿರ್ತಾರೆ. ಎರಡೂ ಕಂಬೈನ್ ಮಾಡಿ ಇಟ್ಟಿರಲ್ಲ. ಸಿಕ್ಕಾಪಟ್ಟೆ ದೊಡ್ಡ ಬ್ರ್ಯಾಂಡ್ ಇದೆ ಇದು. ಬರೋ ಎಲ್ಲ ಫಾರಿನ್ ಬ್ರ್ಯಾಂಡು ಈ ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿದೆ. ಯಾವ್ದು ಕೇಳಿದ್ರು ಎಲ್ಲ ಇದೆ. ಇಲ್ಲಿ ನೋಡ್ಬೋದು, ಲೂಯಿ ವಿಟಾನ್, ಗುಚ್ಚಿ, ಡಿಯೋರ್, Chanel, ಫೈನಲಿ ನಮ್ಮ 7th ಫ್ಲೋರಿಗೆ ಬಂದ್ವಿ. 7th ಫ್ಲೋರಲ್ಲಿ ನಮಗೆ ಬೇಕಾಗಿರೋ ಅಂಗಡಿ ಇದೆ, DJIದು ಸ್ಟೋರ್.
ತಲೆ ಕೆಟ್ಟೋಯ್ತು. ಎಲಿವೇಟರಲ್ಲಿ 7th ಫ್ಲೋರ್ನ ಬ್ಲಾಕ್ ಮಾಡಿ 9th ಫ್ಲೋರಿಗೆ ಕಳಿಸಿ ಅದು ವರ್ಕ್ ಆಗದೆ. ಆಮೇಲೆ ಪಾಪ ಯಾರೋ ಪಕ್ಕದಲ್ಲಿದ್ದ ಲೇಡಿ ಹೇಳಿದ್ರು ಎಸ್ಕಲೇಟರ್ ಇದೆ ಯೂಸ್ ಮಾಡ್ಕೊಂಡು 7th ಫ್ಲೋರ್ಗೆ ಹೋಗಿ ಅಂತ. ಸೊ ಈಗ ನಮ್ಮ ಪಯಣ ನಮ್ಮ DJI ಸ್ಟೋರ್ಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ, ಎಲ್ಲ ಕೊರಿಯನ್ನಲ್ಲಿದೆ, ಆದರೂ ಕೇಳ್ಕೊಂಡು ಹೋಗೋಣ. ಇಲ್ಲೇ ಇದೆಯಲ್ಲ DJI. ಇಲ್ಲಿದೆ ನಮ್ಮ DJI Osmo Action 4 ಬಂದಿದೆ. ಆದರೆ ನನಗೆ ಬೇಕಾಗಿದ್ದಂಥ ಕ್ಯಾಮ್ರಾ ಈ ಅಂಗಡಿಲಿ ಸಿಕ್ಕಲಿಲ್ಲ, ಅದು ಔಟ್ ಆಫ್ ಸ್ಟಾಕ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ನಾನಿವತ್ತು ಅದನ್ನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಮಾಲ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್, ಬರೀ ಕೊರಿಯಾದಲ್ಲಿ ಮಾತ್ರ ಅಲ್ಲ, ನಮ್ಮೂರಲ್ಲೂ ಬೇರೆ ಊರಲ್ಲೂ ಅಷ್ಟೇ. ಬಿಕಾಸ್ ಅದರದ್ದೇ ಆದಂಥ ಬ್ರ್ಯಾಂಡಿಂಗ್, ರೆಂಟ್, ಬೇರೆ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ. ಸೌತ್ ಕೊರಿಯಾದ ರಿಟೇಲ್ ಚೈನ್ ಸೆಕ್ಷನಲ್ಲಿ ಬರೋ ಒನ್ ಆಫ್ ದ ಬಿಗ್ಗೆಸ್ಟ್ ನೇಮ್ ದೊಡ್ಡ ಬ್ರ್ಯಾಂಡ್ ಅಂದರೆ ಲೊಟ್ಟೆ ಮಾರ್ಟ್ ಒಳಗಡೆ ಹೋಗಿ ಏನೇನು ಸಿಗುತ್ತೆ ಏನೇನು ಅಂತ ನೋಡೋಣ. ಇದನ್ನು ನಾವು ಒಂದು ರೀತಿ ಪ್ರೀಮಿಯಂ ಡಿಮಾರ್ಟ್ಗೆ ಕಂಪೇರ್ ಮಾಡ್ಕೋಬೋದು. ಸೊ ಲೊಟ್ಟೆ ಮಾರ್ಟ್ ಒಳಗಡೆ ಹೋಗಿ ಏನೇನು ಸಿಗುತ್ತೆ ಅಂತ ನೋಡೋಣ. ಒಂದು ಸಿಟಿ ಅಥವಾ ಊರು ಕಾಸ್ಟ್ಲಿನ ಅಲ್ವಾ ಅಂತ ಡಿಸೈಡ್ ಆಗೋದು ಅಲ್ಲಿ ಬೇಸಿಕ್ಕಾಗಿ ಸಿಗೋವಂಥ ಒಂದು ತರಕಾರಿ ಇರ್ಬೋದು, ಗ್ರೋಸರಿ ಇರ್ಬೋದು, ಅದ್ರ ಬೆಲೆ ಮೇಲೆ. ಅದು ಎಷ್ಟು ಅಫೋರ್ಡಬಲ್ ಆಗಿದೆ ಅಥವಾ ಅದು ಕಾಸ್ಟ್ಲಿ ಇದೆಯಾ ಅವ್ರ ಸ್ಯಾಲರಿಗೆ ಕಂಪೇರ್ ಮಾಡಿದ್ರೆ ಅನ್ನೋದ್ರ ಮೇಲೆ ಆ ಸಿಟಿ ಕಾಸ್ಟ್ ಆಫ್ ಲಿವಿಂಗ್ನ ಡಿಸೈಡ್ ಮಾಡ್ಬೋದು. ಸೊ ಇಲ್ಲಿ ನಾನು ಯಾಕೆ ಲೊಟ್ಟೆ ಮಾರ್ಟ್ ಒಳಗಡೆ ಬಂದಿದ್ದೀನಿ ಅಂದರೆ ನಮ್ಮ ತರಕಾರಿಗಳಾಗಿರ್ಬೋದು ಅಥವಾ ಇಲ್ಲಿ ಯಾವ ರೀತಿಯಾದಂಥ ದಿನಸಿಗಳು ಸಿಗುತ್ತೆ, ಇದ್ರದ್ದು ಪ್ರೈಸ್ ಏನು ಅಂತ ಚೆಕ್ ಮಾಡಿಕೊಂಡು, ಇದೇ ರೀತಿ ಬೇರೆ ಸ್ಟೋರ್ಗಳು ಇದೆ, ಎಲ್ಲ ಸ್ಟೋರ್ಗಳನ್ನೂ ನಾನು ಇವತ್ತು ಕಂಪೇರ್ ಮಾಡ್ತೀನಿ. ಇದಲ್ಲದೆ ನಾನು ಆಲ್ರೆಡಿ ಒಂದು ಲೋಕಲ್ ಮಾರ್ಕೆಟ್ ಟೂರ್ನ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಆ ವಿಡಿಯೋನು ಚೆಕ್ ಮಾಡಿ. ಟೊಮೊಟೊ ಬೆಲೆ 16,999 ರೂಪಾಯಿ. 16,000 ರೂಪಾಯಿ ಕೊಟ್ಟು ಟೊಮೊಟೊ ತಿನ್ನಬೇಕಾ ಅನ್ಬೇಡಿ. 16,000 ರೂಪಾಯಿ ಅಂದರೆ ಒಂದು ಒಂದು 900 ರೂಪಾಯಿ ಲೆಕ್ಕ. 900 ರೂಪಾಯಿ 1 kg ಟೊಮೊಟೊ ಸೌತ್ ಕೊರಿಯಾದಲ್ಲಿ. ಈ ಥರ ಸಣ್ಣ ಚೆರಿ ಟೊಮೊಟೊ ಆದರೆ 600 ರೂಪಾಯಿ kg. ಒಂದು ಬಾಕ್ಸ್ ಬಂದು 600 ರೂಪಾಯಿ. ನಮ್ಮೂರಲ್ಲಿ ಕಿವಿ ಫ್ರೂಟ್ ಕಾಸ್ಟ್ಲಿ, ಇಲ್ಲಿ ಟೊಮೊಟೊನೇ ಕಾಸ್ಟ್ಲಿ. ಕಿವಿ ಫ್ರೂಟು ಟೊಮೊಟೊ ಆಲ್ಮೋಸ್ಟ್ ಒಂದೇ ಬೆಲೆ ಇದೆ. ಸೊಪ್ಪೆಲ್ಲ ಈ ರೀತಿ ಬಿಡಿಸಿಟ್ಟಿದ್ದಾರೆ. ಜೋಳ, ಓಹೋ ವೆರೈಟಿ ಮಶ್ರೂಮೇ ಚೀಪ್ ಆಗಿದೆ. ಆಲ್ಮೋಸ್ಟ್ 120 ರೂಪಾಯಿ ಒಂದು ಬಾಕ್ಸ್ ಮಶ್ರೂಮು. ನೋಡಿರ್ಬೋದು ಬಟನ್ ಮಶ್ರೂಮ ಏನಿದು ಗೊತ್ತಿಲ್ಲ, ಪೈನ್ ವಿಲೇಜ್ ಮಶ್ರೂಮ್. ತುಂಬ ತಿಂತಾರೆ ಇವ್ರು ಇದನ್ನು. ಅಷ್ಟು ಇದೊಂದು 100 ರೂಪಾಯಿ ಇದೆ. ವಾಸ್ ಥರ ಇರೋ ದೊಡ್ಡ ಮಶ್ರೂಮ್. ಪುಟಾಣಿ ಕುಂಬಳಕಾಯಿ, ದೊಡ್ಡ ಕುಂಬಳಕಾಯಿ. ಇಷ್ಟು ದೊಡ್ಡ ಕುಂಬಳಕಾಯಿಗೆ ಆಲ್ಮೋಸ್ಟ್ ಒಂದು 250 ರೂಪಾಯಿ ಆಗುತ್ತೆ. ಸೌತೆಕಾಯಿ, 3 ಸೌತೆಕಾಯಿಗೆ 6,180 ರೂಪಾಯಿ 3 ಸೌತೆಕಾಯಿ. ಇಂತೂ ಕಣ್ಣಿಗೆ ಬಿತ್ತು ಕ್ಯಾರೆಟ್, ಆಲೂಗಡ್ಡೆ. ಇಲ್ಲಿ ಸಿಗೋವಂಥ ಬೇರೆ ಬೇರೆ ಹಣ್ಣುಗಳನ್ನ ಒಂದೇ ಕಡೆ ತೋರಿಸೋ ಪ್ರಯತ್ನ. ಇವತ್ತು ಏನೇನಿತ್ತು ಲೊಟ್ಟೆ ಮಾರ್ಟಲ್ಲಿ ಅದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇಷ್ಟು ಬಾಳೆಹಣ್ಣು, 5 ಬಾಳೆಹಣ್ಣಿಗೆ 180 ರೂಪಾಯಿ.
ರಾಮ್ಯಾನ್ಗಿರುವಂಥ ಒಂದು ದೊಡ್ಡ ಸೆಕ್ಷನ್ ಇದು. ವೆರೈಟಿ ನೂಡಲ್ಸ್ ಇಟ್ಟಿದ್ದಾರೆ ಇಲ್ಲಿ. ಫ್ರೋಝನ್ ಫುಡ್, ಕಂಪ್ಲೀಟ್ಲಿ ಫ್ರೋಝನ್ ಫುಡ್ಡಿಗೆ ಆಲ್ಮೋಸ್ಟ್ 1 2 3 4 5 ದೊಡ್ಡ ಲೈನ್ ಮಾಡಿದ್ದಾರೆ. ವೆರಿ ನೈಸ್. ಮೊಟ್ಟೆಗಾಗಿನೇ ದೊಡ್ಡ ಫ್ರಿಡ್ಜ್ ಇದೆ. ಪೂರ್ತಿ ಮೊಟ್ಟೆ ಸೆಕ್ಷನು. ವೆರೈಟಿ ಮೊಟ್ಟೆ ಇಟ್ಟಿದ್ದಾರೆ. ಸಣ್ಣ ಮೊಟ್ಟೆ, ಕಾಡು ಮೊಟ್ಟೆ, ಲಿಟ್ರಲಿ ಸಿಕ್ಕಾಪಟ್ಟೆ ದೊಡ್ಡ ಮಾರ್ಟಿದು. ಜಸ್ಟ್ 1 ಫ್ಲೋರಿಗೆ ನನಗೆ ಸುಸ್ತಾಯಿತು. ಇನ್ನೂ 6 ಫ್ಲೋರ್ ಇದೆ. 6ರಲ್ಲಿ 1 ಆಗಿದೆ, 5 ಇದೆ, 5 ಪೆಂಡಿಂಗ್ ಇದೆ. ಸೊ ಓಕೆ, ಈ ಬಾಕ್ಸ್ ಎಲ್ಲ ಸ್ವಲ್ಪ ಓಕೆನೇ ಅನಿಸುತ್ತೆ. 1160 ರೂಪಾಯಿ, ನಾಟ್ ಬ್ಯಾಡ್. I think glass is 180. So wooden cutlery spoons. ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಕಿಚನ್ ಐಟಮ್ಸ್ ಇದೆ ಅಂತ ನೋಡಿದೆ. ಬನ್ನಿ ನೋಡೋಣ ಹೇಗಿದೆ ಇಲ್ಲಿನ ಕಲೆಕ್ಷನ್ಸ್ ಅಂತ. ತುಂಬ ಚೆನ್ನಾಗಿರೋ ನೈಟ್ ವೇರ್ಸ್ ಇದೆ. ಕ್ಯೂಟಾಗಿರೋ ಮಿನಿ ಇಂಡೋರ್ ಪ್ಲಾಂಟ್ಸ್, ಸಕ್ಯುಲೆಂಟ್ಸ್ ಎಲ್ಲ ಇಲ್ಲಿದೆ. ಟಾಯ್ ಸೆಕ್ಷನ್ನು ಹಾಗೆ ಒಂದು ಜಲಕ್ ತೋರಿಸ್ತೀನಿ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಇಲ್ಲಿನ ಬಿಲ್ಲಿಂಗ್ ಸೆಕ್ಷನ್ನು ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಆಟೋ ಚೆಕ್ಔಟೇ ಮಾಡ್ಕೋತಾರೆ. ಅವ್ರ ಪಾಡಿಗೆ ಅವರೇ ಬಿಲ್ ಮಾಡಿಕೊಂಡು ಎಕ್ಸಿಟ್ ಆಗ್ತಾರೆ. ನಮ್ಮ ಥರ ಭಾಷೆ ಬರದೇ ಇರೋರಿಗೆ ಈ ರೀತಿ ಕೊರಿಯನ್ನಲ್ಲಿರೋ ಮಷಿನ್ ಆಪ್ರೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಲ್ಲೊಬ್ಬರು ಹೆಲ್ಪ್ ಇರ್ತಾರೆ. ಅವ್ರು ಬಂದು ನಮಗೆ ಚೆಕ್ಔಟ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ಹೋಗ್ತಾ ಇರೋದು ಡೈಸೋಗೆ. ಇದೊಂದು ಜಾಪನೀಸ್ ಬ್ರ್ಯಾಂಡ್. ಇದರೊಳಗಡೆ ತರಕಾರಿ ಆ ಥರ ಎಲ್ಲ ಸಿಗಲ್ಲ, ಬಟ್ ಕೆಲವೊಂದು ಸ್ಟೇಷ್ನರಿ, ದಿನಬಳಕೆಗೆ ಉಪಯೋಗಿಸೋ ಅಂಥ ಪದಾರ್ಥಗಳು ತಕ್ಕ ಮಟ್ಟಿಗೆ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಸ್ಟೇಷನರಿ ಸೆಕ್ಷನ್, DIY ಐಡಿಯಾಸ್ ಮಾಡೋರಿಗಂತೂ ಒಳ್ಳೆ ಆಪ್ಷನ್ಸ್ ಇದೆ.
ಕ್ಯೂಟ್ ಟಾಯ್ಸ್ ಸಿಕ್ಕಾಪಟ್ಟೆ ಪಾಪ್ಯುಲರು ಕೊರಿಯನ್ಸಕ್ಕೆ. ಸೊ ಪ್ರೈಸ್ ಆಫ್ ಈ ಕೀ ಚೈನ್ ಎಲ್ಲ ಆಲ್ಮೋಸ್ಟ್ ಒಂದು 120 ರೂಪಾಯಿ. ಈ ಥರ ಚಪ್ಪಲಿ ಅಂದರೆ ಮನೆ ಒಳಗಡೆ ಹಾಕ್ಕೊಳ್ಳೋದು, ಆ ಥರ ಬಾತ್ರೂಮ್ಗೆ ಯೂಸ್ ಮಾಡೋ ಅಂಥದ್ದು ಚೀಪಾಗಿದೆ. ಆಲ್ಮೋಸ್ಟ್ ಒಂದು 200 ರೂಪಾಯಿ ಅಷ್ಟೇ ಇದೆಲ್ಲ. ತುಂಬ ಕಲೆಕ್ಷನ್ ಸಿಕ್ತು ಇದರಲ್ಲಿ. ಈ ಅಂಬ್ರೆಲಾಗಳು ಅಷ್ಟೇ 200, 180, 200, 250 ರೂಪಾಯಿಗೆ ದೊಡ್ಡ ಅಂಬ್ರೆಲಾ, ಟ್ರಾನ್ಸ್ಪರೆಂಟ್ ಅಂಬ್ರೆಲಾ. $7-Eleven ಕನ್ವೀನಿಯನ್ಸ್ ಸ್ಟೋರ್. ಇದರಲ್ಲಿ ದಿನ ಬಳಕೆಗೆ ಬೇಕಾಗಿರೋ ಸ್ನ್ಯಾಕ್ಸ್, ಕೆಲವೊಂದು ಬೇಸಿಕ್ ಐಟಮ್ಸ್ ಎಲ್ಲನೂ ಒಂದು ತಕ್ಕ ಮಟ್ಟಿಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. 7-Elevens ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ಸೊ ಎಂಟರ್ ಆಗ್ತಾ ಇದ್ದಂಗೆ ಆಲ್ಕೋಹಾಲ್, ಚಿಪ್ಸ್, ಬಿಸ್ಕೆಟ್. ಸೊ ಒಂದು ಓರಿಯೋ ಬಿಸ್ಕೆಟ್ಟು ಸುಮಾರು 2,000 ರೂಪಾಯಿ ಇದೆ. ಆಲ್ಮೋಸ್ಟ್ ಒಂದು 120 ರೂಪಾಯಿ ಲೆಕ್ಕ. ಸುಮಾರು ವೆರೈಟಿ ಬಿಸ್ಕೆಟ್ಸ್ ಇದೆ. ಚೊಕೋ ಸ್ಟೇಕ್ಸ್, ready to eat packaged food, ramyeon, ಮೊಟ್ಟೆ, ಮೀಟ್, ಸಾಸೇಜ್, ಕೋಲ್ಡ್ ಕಾಫಿ, ಸೊ ಇಲ್ಲಿ ಕೊರಿಯನ್ ಸ್ಪೆಷಲ್ ನೂಡಲ್ಸ್, ಸೊ ಇಲ್ಲಿ ಸ್ಪೆಷಲ್ ಏನು ಅಂದರೆ ಕನ್ವೀನಿಯನ್ಸ್ ಸ್ಟೋರಲ್ಲೇ ಆಲ್ಕೋಹಾಲ್ ಕೂಡ ಸಿಗುತ್ತೆ. ಸೊ ಕುಕ್ಡ್ ರೈಸ್, ಸ್ಟೇಷನರೀಸ್, wet wipes, napkins, sanitizer, ಇಲ್ಲೇ ಓವನ್ ಇಟ್ಟಿರ್ತಾರೆ. ನಮಗೆ ಬೇಕಾಗಿರೋ ನೂಡಲ್ಸ್ನ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೋಬೋದು ಅಥವಾ ಬಿಸಿ ಮಾಡಿಕೊಂಡು ತಿನ್ಕೊಂಡು ಮನೆಗೆ ಹೋಗ್ಬೋದು. ಒಂದಷ್ಟು ಸ್ಟೋರ್ಗಳನ್ನ ನಿಮಗೆ ಪರಿಚಯ ಮಾಡಿಸುವಂಥ ಒಂದು ಕ್ಯಾಶುವಲ್ ವ್ಲಾಗ್ ಇದಾಗಿತ್ತು. ಹೇಗನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಬಾಯ್ ಬಾಯ್.